ಅವ್ರು ಬಂದರು, ಅವರ ಅಧ್ಯಕ್ಷರು ಕೂಡ ಬಂದು ಆಯಿತು ನೀವು ನೀವೇ ಮುಂದುವರಿಯಿರಿ ಅಂತ ಹೇಳಿದ್ರು. ಆನಂತರ ನಾವು ಅವರ ಆದೇಶವಂತೆ ನಾವು ಪಾಲನೆ ಮಾಡ್ಕೊಂಡು ಬಂದ್ವಿ. ಆನಂತರ ಕಳೆದ ವರ್ಷ 330 ಮಕ್ಕಳು ಟೋಟಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸು ಮತ್ತು ಕಾಮರ್ಸ್ ಎಲ್ಲ ಸೇರಿಸಿ 330 ಮಕ್ಕಳನ್ನ ನಾವು ಅಡ್ಮಿಷನ್ನ ಮಾಡಿಕೊಂಡು ಅದೇ ಥರ ಪಾಠ ಪ್ರವಚನಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿತ್ತು. ಆನಂತರ ನಮಗೆ ನಡೀತಾ ಬರ್ತಾಯಿತ್ತು. ಆಗ ಜಗದೀಶ್ ಚೌಡಳ್ಳಿ ಅವರು ಮತ್ತು ನಾಗರಾಜ್ ಜೈನ್ ಅವರು ಕಾಲೇಜಿಗೆ ವಿಸಿಟ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಬಂದು ನಮಗೆ ಏನು ಸ್ಟಾರ್ಟಿಂಗ್ ಅವರು ಏನು ಹೇಳಿದ್ರು ಆ ರೀತಿ ನಮಗೆ ಅವರು ಏನು ಭರವಸೆ ಕೊಟ್ಟಿದ್ರು. ಆನಂತರ ಬರೋಕ್ಕೆ ಶುರು ಆದಮೇಲೆ ಆಗಾಗ್ಲ ಬರೋಕ್ಕೆ ಶುರು ಆದರು. ಆಗಾಗ್ಲ ಬಂದು ನಮಗೆ ಏನು ಅಡ್ಮಿಷನ್ಸ್ ಇದೆ ತೆಗೀರಿ, ಎಷ್ಟು ಅಡ್ಮಿಷನ್ಸ್ ಆಗಿದೆ ಅಂತ ಕೇಳ್ತಿದ್ರು. ಎಲ್ಲದೂ ದಾಖಲೆ ಸಮೇತ ಕೊಡ್ತಾ ಇದ್ವಿ. ಅವರು ಅದೇ ಸಂಸ್ಥೆ ಆದಂಥ ದಾಕ್ಷಾಯಣಿ ಮೇಡಮ್ ಕೂಡ ಇದ್ದರು. ಅವರೆಲ್ಲ ಬಂದಿರೋ ಅಂಥ ಏನು ಸೈನ್ಸ್ ಅಮೌಂಟನ್ನು ನಾವು ಎಷ್ಟು ಅಮೌಂಟ್ ಹಾಕಿ ಆನಂತರ ಕಾಮರ್ಸಿಂದ ಬಂದಿರೋ ಅಂಥ ಅಮೌಂಟನ್ನು ಅವ್ರಿಗೆ ಕೊಡ್ತಾಯಿದ್ರು. ಅವರೇ ಸೊಸೈಟಿಗೆ ಅಮೌಂಟನ್ನು ಹಾಕ್ತಾಯಿದ್ರು. ಆಗ ನಂತರ ಏನು ಕಳೆದ ವಾರ ನಮ್ಮ ಆರೋಪ ಮಾಡಿದ್ರು ಅಮೌಂಟ್ ಹಾಕಿಲ್ಲ ಅಂತ, ಎಲ್ಲ ಅಮೌಂಟು ಕೂಡ ನಾವು ಏನಿದೆ ಆ ಆದೇಶದ ನಾವು ಹಾಕಿದ್ದೀವಿ. ಆನಂತರ ಜನವರಿ 16ನೇ ತಾರೀಕು ಅಂದರೆ ಜನವರಿ ಮೊದಲನೇ ವಾರದಿಂದ ಯಾರೋ ಒಬ್ಬರು ಅಂದರೆ ಶಾಲೆ ಒಬ್ಬರು ಸ್ಕೂಲ್ ಟೀಚರ್ನ ಕರ್ಕೊಬಂದು ಕಾರ್ಮೆಲ್ ಶ್ರೀನಾ ಅನ್ನೋನ್ನ ಕರ್ಕೊಬಂದು ಏಕಾಏಕಿ ಅವನ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅಕಾಡೆಮಿಕ್ ಏರಿಯಾ ಮುಗ್ದಿಲ್ಲ, ಏಕಾಏಕಿ ಒಂದು ಪ್ರಿನ್ಸಿಪಲ್ ಅಂತ ಕರ್ಕೊಬರ್ತಾರೆ. ಆನಂತರ ಇನ್ನೊಬ್ರು ಪ್ರಜ್ವಲ್ ಅಂತ ಮೈಲ್ ಸ್ಟೋನ್ ಅವರು ಬಂದು ನಮ್ಮ ಉಪನ್ಯಾಸಕರಿಗೆ ತೊಂದರೆ ಕೊಡ್ತಾರೆ. ಜನವರಿ 16ನೇ ತಾರೀಕು ನಮ್ಮ ಉಪನ್ಯಾಸಕರು ಕ್ಲಾಸಿಗೆ ಹೋದಾಗ ಪ್ರಜ್ವಲ್ ಮತ್ತು ಕಾರ್ಮೆಲ್ ಶ್ರೀನಾ ಅವ್ರನ್ನ ನಮ್ಮ ಉಪನ್ಯಾಸಕರನ್ನ ಕರೆಸಿ ನೀವು ಇರಂಗಿಲ್ಲ ಅಂತ ಹೇಳಿದ್ರು. ಆಗ ನಾವು ಕೇಳಿದಾಗ ಯಾರು ನಿಮಗೆ ಈ ಥರ ಅಥಾರಿಟಿ ಕೊಟ್ಟಿದ್ರಂತ ನಾವು ಕಾರ್ಮೆಲ್ ಶ್ರೀನಾ ಮತ್ತು ಅವರಿಗೆ ಪ್ರಜ್ವಲ್ ಕೇಳಿದಾಗ ಅವ್ರು ಹೇಳ್ತಾರೆ ಜಗದೀಶ್ ಚೌಡಳ್ಳಿ ಅವರು ಮಾರ್ಗದರ್ಶನ ನಮಗೆ ಕೊಡ್ತಾ ಇದ್ದಾರೆ, ಆ ರೀತಿ ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಗೊಂದಲಕ್ಕೆ ಕಾರಣ ಯಾರು? ಜಗದೀಶ್ ಚೌಡಳ್ಳಿ ಅವರು. ಯಾಕಂದರೆ ಅವರು ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಅವರು ಮುಖಾಂತರ ತಾನೇ ಅವ್ರು ಬಂದಿರೋ ಅಂಥದ್ದು. ಕಾರ್ಮೆಲ್ ಶ್ರೀನಾ ಬಂದು ಅವ್ರು ತೊಂದರೆ ಕೊಡ್ತಾ ಇದ್ರು ನಮ್ಮ ಉಪನ್ಯಾಸಕರಿಗೆ. ಅಕಾಡೆಮಿಕ್ ಏರಿಯಾನೇ ಮುಗ್ದಿಲ್ಲ, ಪ್ರಜ್ವಲ್ ಅವರು ಬಂದು ತೊಂದರೆ ಕೊಟ್ಟರು. ಅವರೇ ಒಪ್ಕೊಂಡ್ರು ನಾವು ಏನು ಹೇಳ್ತಾ ಇದ್ದಾರೋ ಆ ರೀತಿ ಮಾಡ್ತಾ ಇದ್ದೀವಿ ಅಂತ. ಅದರಿಂದ ಜನವರಿ 10ನೇ ತಾರೀಕು ನಮ್ಮ ಉಪನ್ಯಾಸಕರಿಗೆ ತರಗತಿಗೆ ಹೋದಾಗ ವಾಪಸ್ ಕಳಿಸಿದ್ರು. ಆನಂತರ 17ನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಇನ್ನೊಂದು 2 ತಿಂಗಳು ಎಕ್ಸಾಮ್ ಇದೆ. ಆ ವಿದ್ಯಾರ್ಥಿಗಳು ಏನು ಮಾಡಬೇಕು, ಅವ್ರ ಮನೆಗೆ ಹೋಗಿ ಪೋಷಕರಿಗೆ ತಿಳಿಸಿದ್ರು. ಪೋಷಕರಿಗೆ ತಿಳಿಸಿದಾಗ ಅವ್ರು ಬಂದು ಪೋಷಕರೆಲ್ಲ ಬಂದು 17ನೇ ತಾರೀಕು ಕಾಲೇಜ್ ಹತ್ರ ಬಂದು ಸ್ಟ್ರೈಕ್ ಮಾಡಿ ಆನಂತರ DC ಆಫೀಸಿಗೆ ಮನವಿಯನ್ನು ಕೊಟ್ಟು SP ಆಫೀಸ್ಗೆ ಮನವಿಯನ್ನು ಕೊಟ್ಟು ಆನಂತರ ಅವತ್ತು ಬರಲಿಲ್ಲ. ಜನವರಿ 19ನೇ ತಾರೀಕು ಬರ್ತಾರೆ. ಜನವರಿ 19ನೇ ತಾರೀಕು ಬಂದಾಗ ಎಲ್ಲ ಪೋಷಕರು ವಿದ್ಯಾರ್ಥಿಗಳಿದ್ರು. ಆಗ ಅವ್ರು ಬಂದಾಗ ಜಗದೀಶ್ ಚೌಡಳ್ಳಿ ಅವರು ಮತ್ತು ನಾಗರಾಜ್ ಜೈನ್ ಅವರು ಬರ್ತಾರೆ. ಆಗ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮುದ್ಕೆ ಆಗ್ತಾರೆ. ಇಲ್ಲ, ನಮಗೆ ಚಂದ್ರಶೇಖರ್ ತಂಡ ಅವರೇ ಮುಂದುವರಿಬೇಕು, ಪರೀಕ್ಷೆ ಹಿತದೃಷ್ಟಿಯಿಂದ ಮಕ್ಕಳ ಹಿತದೃಷ್ಟಿಯಿಂದ ಅವರೇ ಮುಂದುವರಿಬೇಕು ಅಂತ ಕೇಳ್ತಾರೆ. ಆ ಸಮಯದಲ್ಲಿ ಆಗ ಅಲ್ಲಿ ಆಗ್ತಿರೋ ಗೊಂದಲಗಳನ್ನ ನೋಡಿ ಬೂನಹಳ್ಳಿ ಶ್ರೀನಿವಾಸ್ ಅವರು ಬಂದಿದ್ರು.